ನಾವು ನಿಮ್ಮ ಪಾಲಿನ ಅಚ್ಯುತ, ನಿಮ್ಮ ಜೀವನದ ರಥದ ಸಾರಥಿಯಾಗಿ ಕತ್ತಲೆಯಿಂದ ಬೆಳಕಿಗೆ ನಿಮ್ಮನ್ನು ಕರೆದೊಯ್ಯಲು ನಾವು ಸದಾ ಸಿದ್ಧರಿದ್ದೇವೆ. ಆದರೆ ನೀವು ಯುದ್ಧಭೂಮಿಯಲ್ಲಿ ಭಯಭೀತರಾಗಿ ಕುಳಿತಿರಿ. ನಿಮ್ಮ ಧರ್ಮವೇನು? ನಿಮ್ಮ ಸವಾಲುಗಳೇನು? ನಿಮ್ಮೊಳಗಿನ ಈ ಗೊಂದಲವನ್ನು ನಿವಾರಿಸಲು ನಾವು ನಿಮ್ಮೊಂದಿಗೆ ಮಾತನಾಡುತ್ತೇವೆ. ಈ ದಿವ್ಯ ಜ್ಞಾನದಿಂದಲೇ ನಿಮಗೆ ಶಾಶ್ವತ ಉತ್ತರ ದೊರಕುವುದು. ಆತ್ಮೀಯ ಸದ್ಭಕ್ತರೇ, ಈ ಗೀತಾಸಾರ ದಿವ್ಯಜ್ಞಾನದ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಾವು ಈ ಸರಣಿಯಲ್ಲಿ ಶ್ರೀಮದ್ ಭಗವದ್ಗೀತೆಯ 700 ಶ್ಲೋಕಗಳ ಆಳವಾದ ಅರ್ಥವನ್ನು ತಿಳಿಸುತ್ತೇವೆ ಮತ್ತು ಅವು ನಿಮ್ಮ ಜೀವನದ ಮೇಲೆ ಬೀರುವ ಸಕಾರಾತ್ಮಕ ಪ್ರಭಾವಗಳನ್ನು ವಿವರಿಸುತ್ತೇವೆ. ಈ ದಿವ್ಯವಾದ ಜ್ಞಾನವು ಪ್ರತಿಯೊಂದು ಪೀಳಿಗೆಯ, ಪ್ರತಿ ವ್ಯಕ್ತಿಯ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಪರಿಪೂರ್ಣವಾದ ಪರಿಹಾರವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಹಾಭಾರತದ ಆ ಯುದ್ಧಭೂಮಿಯಲ್ಲಿ ಧೀರನಾದ ಅರ್ಜುನನು ಯುದ್ಧ ಮಾಡಲು ಹಿಂಜರಿದು ತತ್ತರಿಸಿ ಹೋದಾಗ ಆಗ ಶ್ರೀಕೃಷ್ಣನ ಅಮೂಲ್ಯವಾದ ಉಪದೇಶಗಳೇ ಈ ಭಗವದ್ಗೀತೆಯ ನಿಜವಾದ ಸಾರವಾಗಿವೆ. ನಾವು ಈ ಗೀತೆಯ ಗಹನವಾದ ಸಂದೇಶವನ್ನು ಅರಿತುಕೊಳ್ಳುವ ಮೊದಲು ಶಾಸ್ತ್ರಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಕೆಲವು ನಿರ್ದಿಷ್ಟ ಸಾಂಕೇತಿಕ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಸಾಂಕೇತಿಕ ಪದಗಳ ನಿಜವಾದ ಅರ್ಥವನ್ನು ನೀವು ತಿಳಿದುಕೊಂಡರೆ ಮಾತ್ರ ಗೀತೆಯ ಸತ್ಯವಾದ ಮತ್ತು ಗಂಭೀರವಾದ ಜ್ಞಾನವು ನಿಮ್ಮ ಹೃದಯದಲ್ಲಿ ಸುಲಭವಾಗಿ ನೆಲೆಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ನೋಡಿ, ಯಾವಾಗ ನೀವು ಈ ಲೌಕಿಕ ಜಗತ್ತಿನ ಕಡೆಗೆ ಆಕರ್ಷಿತರಾಗುತ್ತೀರೋ ಆಗ ನಿಮ್ಮ ದೇಹವೇ ಕುರುಕ್ಷೇತ್ರದ ಯುದ್ಧಭೂಮಿಯಂತೆ ಆಗುತ್ತದೆ. ಆದರೆ ನೀವು ದಿವ್ಯದ ಕಡೆಗೆ ಆಕರ್ಷಿತರಾಗಿ ನಮ್ಮ ಮಾರ್ಗವನ್ನು ಅನುಸರಿಸಿದಾಗ ನಿಮ್ಮ ದೇಹವು ಧರ್ಮದ ಯುದ್ಧಭೂಮಿಯಾಗಿ ಪರಿವರ್ತನೆಯಾಗುತ್ತದೆ. ಕುರು ಎಂದರೆ ಮಾಡು ಎಂದರ್ಥ. ಮಾನವನ ಜೀವನದಲ್ಲಿ ಈ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರದ ನಡುವೆ ಸದಾ ಒಂದು ನಿರಂತರವಾದ ಹೋರಾಟ ನಡೆಯುತ್ತಲೇ ಇರುತ್ತದೆ. ನಿಮ್ಮದೇ ದೇಹದೊಳಗೆ ನಿಮ್ಮ ಅಂತಃಕರಣದಲ್ಲಿ 2 ರೀತಿಯ ಪ್ರವೃತ್ತಿಗಳು ನೆಲೆಸಿವೆ. ಅವುಗಳೇ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು. ಆಸುರಿ ಸಂಪತ್ತಿನ ಅರಸನೇ ಧೃತರಾಷ್ಟ್ರ. ಧೃತರಾಷ್ಟ್ರನು ಅಜ್ಞಾನವನ್ನು ಮೈಗೂಡಿಸಿಕೊಂಡಿದ್ದಾನೆ. ನಿಜವಾದ ಸತ್ಯವು ದೇವರೇ ಆಗಿದ್ದಾನೆ, ದೇವರ ಮಾರ್ಗವನ್ನು ಅನುಸರಿಸುವುದೇ ನಿಜವಾದ ಧರ್ಮವಾಗಿದೆ ಎಂದು ತಿಳಿದಿದ್ದರೂ ಸಹ ಆ ಅಜ್ಞಾನವು ಅವನ ಕಣ್ಣುಗಳನ್ನು ಮರೆಮಾಡಿತ್ತು. ಇವನು ತನ್ನ ಮಗನಾದ ದುರ್ಯೋಧನನ ಮೇಲೆ ಇರಿಸಿಕೊಂಡಿದ್ದ ಅತಿಯಾದ ಮೋಹದಿಂದ ಕುರುಡನಾಗಿದ್ದನು. ದುರ್ಯೋಧನನು ಮೋಹವನ್ನು ಪ್ರತಿನಿಧಿಸುತ್ತಾನೆ ಮತ್ತು ಧೃತರಾಷ್ಟ್ರನು ದುರ್ಯೋಧನನ ಎಲ್ಲಾ ತಪ್ಪು ಕೃತ್ಯಗಳನ್ನು ಎಂದಿಗೂ ತಡೆಯಲಿಲ್ಲ. ಧೃತರಾಷ್ಟ್ರನು ಕುರುಕ್ಷೇತ್ರ ಯುದ್ಧದ ವೃತ್ತಾಂತವನ್ನು ಸಂಜಯನ ಮೂಲಕ ಕೇಳುತ್ತಾನೆ. ಸಂಜಯನು ಸಂಯಮವನ್ನು, ಅಂದರೆ ಆತ್ಮನಿಯಂತ್ರಣವನ್ನು ಪ್ರತಿನಿಧಿಸುತ್ತಾನೆ. ಸಂಯಮವನ್ನೇ ಸಾಕಾರಗೊಳಿಸುವ ಈ ಸಂಜಯನು ಅವನಿಗೆ ಸರಿಯಾದುದೇನು ಮತ್ತು ತಪ್ಪಾದುದೇನು ಎಂಬುದನ್ನು ಬೋಧಿಸುತ್ತಾನೆ. ಮತ್ತೊಂದೆಡೆ ನಾವು ದೈವೀ ಸಂಪತ್ತನ್ನು ನೋಡುತ್ತೇವೆ. ಇಲ್ಲಿ ಪುಣ್ಯದ ಪ್ರತೀಕವಾದ ಪಾಂಡು ಮತ್ತು ಕರ್ತವ್ಯದ ಪ್ರತಿರೂಪವಾದ ಕುಂತಿ ಇದ್ದಾರೆ. ಪಾಂಡುವಿನ ಪುಣ್ಯವು ಜಾಗೃತವಾಗುವ ಮೊದಲು, ಅವನು ಆ ಪುಣ್ಯವನ್ನು ಗಳಿಸುವ ಮೊದಲು ಕರ್ಣನು ಇರುತ್ತಾನೆ. ಕರ್ಣನು ಬಂಧಿಸುವ ಸಾಂಪ್ರದಾಯಿಕ ನಿಲುವುಗಳನ್ನು ಸಂಕೇತಿಸುತ್ತಾನೆ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಅಚ್ಚುತ್ತಿರುವ ಸಂಪ್ರದಾಯಬದ್ಧ ಆಲೋಚನೆಗಳು. ಯಾವಾಗ ಈ ಸಂಪ್ರದಾಯಬದ್ಧ ವಿಚಾರಗಳ ನಂತರ ಪುಣ್ಯವು ಜಾಗೃತಗೊಳ್ಳುವುದು, ದೈವೀ ಸಂಪತ್ತು ಜಾಗೃತಗೊಳ್ಳುವುದು, ಆಗಲೇ ಯುಧಿಷ್ಠಿರನ ಧರ್ಮ ಮತ್ತು ಅರ್ಜುನನ ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸುತ್ತವೆ. ಆ ಪ್ರೀತಿಯು ಎಂದರೆ ನಮ್ಮ ಮೇಲಿನ, ದೇವರ ಮೇಲಿನ ಭಕ್ತಿಯು ನಿಮ್ಮ ಮನಸ್ಸಿಗೆ ಆಗಮಿಸುತ್ತದೆ. ನಂತರ ಭಾವನೆಗಳ ಪ್ರತಿರೂಪವಾದ ಭೀಮನು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತಾನೆ. ನಿಯಮಗಳ ಸಾಕಾರವಾದ ನಕುಲನು ಆಗಮಿಸುತ್ತಾನೆ. ಸತ್ಸಂಗದ ಪ್ರತಿರೂಪವಾದ ಸಹದೇವನು ಆಗಮಿಸುತ್ತಾನೆ. ಹೀಗೆ ಆದಾಗ ಮಾತ್ರ ನೀವು ಭಗವದ್ಗೀತೆಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಲು ಸಾಧ್ಯ. ಆಗ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ಆದ್ದರಿಂದ ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯುವ ಮೂಲಕ ನಾವು ಈ ಪವಿತ್ರ ಜ್ಞಾನದ ಪಯಣವನ್ನು ಪ್ರಾರಂಭಿಸೋಣ. ಮತ್ತು ಭಕ್ತಾದಿಗಳೇ, ನಾವು ಮೊದಲನೇ ಶ್ಲೋಕಕ್ಕೆ ತೆರಳುವ ಮುನ್ನ ಈ ವಿಡಿಯೋದಿಂದ ನೀವು ಏನಾದರೂ ಕಲಿತರೆ ದಯವಿಟ್ಟು ವಿಡಿಯೋವನ್ನು ಇಷ್ಟಪಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಎಲ್ಲರಿಗೂ ತಲುಪುವಂತೆ ಆಲ್ಗೆ ಹೊಂದಿಸಿ. ಹಾಗಾದರೆ ನಾವು ಮುಂದುವರಿಯೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇದರ ಅರ್ಥ, ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ, ಓ ಸಂಜಯನೇ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಒಟ್ಟುಗೂಡಿರುವ ನನ್ನ ಪುತ್ರರು ಮತ್ತು ಪಾಂಡುವಿನ ಪುತ್ರರು ಈಗ ಏನು ಮಾಡುತ್ತಿದ್ದಾರೆ? ಧೃತರಾಷ್ಟ್ರನು ಈ ಪ್ರಶ್ನೆಯನ್ನು ಕೇಳಲು ಕಾರಣವೇನೆಂದರೆ ಅವನು ದೈಹಿಕವಾಗಿ ಕುರುಡನಾಗಿದ್ದರೂ ಹೃದಯ ಮತ್ತು ಮನಸ್ಸಿನಿಂದ ಕುರುಡನಾಗಿರಲಿಲ್ಲ. ತನ್ನ ಮಕ್ಕಳು ಧರ್ಮದ ಕಡೆಗೆ ನಿಂತಿಲ್ಲ ಎಂಬುದನ್ನು ಅವನು ತಿಳಿದಿದ್ದನು. ಆದರೂ ಮಕ್ಕಳ ಮೇಲಿನ ಮೋಹದಿಂದಾಗಿ ಅವನು ಶಾಂತಿಯ ಬದಲು ಯುದ್ಧವನ್ನು ಆರಿಸಿಕೊಂಡನು ಮತ್ತು ಅಧರ್ಮದ ಪರ ನಿಂತನು. ಧರ್ಮದ ಹಾದಿಯು ಶ್ರೀಕೃಷ್ಣನ ಕಡೆಗೆ ಇರುತ್ತದೆ ಎಂದು ಸಹ ಅವನಿಗೆ ತಿಳಿದಿತ್ತು. ಈ ಯುದ್ಧವನ್ನು ಗೆಲ್ಲುವುದು ಸುಲಭವಲ್ಲ ಎಂಬ ಅರಿವು ಅವನಿಗೆ ಇತ್ತು. ಏಕೆಂದರೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದಾಗ ನಿಮ್ಮ ಆ ಕಾರ್ಯಗಳಿಗೆ ಒಳ್ಳೆಯ ಫಲಿತಾಂಶಗಳು ಸಿಗುವುದಿಲ್ಲ ಎಂದು ನಿಮಗೂ ತಿಳಿದಿರುತ್ತದೆಯಲ್ಲವೇ? ಈ ಭವಿಷ್ಯದ ಪರಿಣಾಮಗಳ ಭಯವೇ ಧೃತರಾಷ್ಟ್ರನನ್ನು ಕಾಡುತ್ತಿತ್ತು. ಭಗವದ್ಗೀತೆಯ 2ನೇ ಶ್ಲೋಕವು ಹೀಗಿದೆ: ಸಂಜಯ ಉವಾಚ ದೃಷ್ಟ್ವಾ
ತು ಪಾಂಡವಾನಿಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಹೇಳಿದನು. ಆ ಸಮಯದಲ್ಲಿ ಪಾಂಡವರ ಸೈನ್ಯವನ್ನು ರಚನೆಯಲ್ಲಿ ಕಂಡ ರಾಜ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದನು. ದುರ್ಯೋಧನನು ಪಾಂಡವರ ಸೈನ್ಯವನ್ನು ನೋಡುತ್ತಿದ್ದನು. ಅವನು ಹೋಗಿ ಗುರು ದ್ರೋಣಾಚಾರ್ಯರಿಗೆ ಎಲ್ಲವನ್ನೂ ಹೇಳುವುದಾಗಿ ಸಂಜಯನು ತಿಳಿಸುತ್ತಾನೆ. ಸಂಜಯನು ದಿವ್ಯ ದೃಷ್ಟಿಯನ್ನು ಹೊಂದಿದ್ದನು, ಏಕೆಂದರೆ ಅವನು ದೂರದಿಂದಲೂ ಯುದ್ಧವನ್ನು ವೀಕ್ಷಿಸಲು ಸಾಧ್ಯವಿತ್ತು ಮತ್ತು ತಾನು ಕಂಡದ್ದನ್ನು ವರದಿ ಮಾಡುತ್ತಿದ್ದನು. ಅವನು ಹೊಸತೇನನ್ನು ಹೇಳುತ್ತಿರಲಿಲ್ಲ, ಕೇವಲ ಯುದ್ಧದ ವಿವರಣೆಯನ್ನು ನೀಡುತ್ತಿದ್ದನು. ಇಂದು ನಾವು ಕ್ರಿಕೆಟ್ ಕಾಮೆಂಟರಿಯನ್ನು ಹೇಗೆ ಕೇಳುತ್ತೇವೆಯೋ ಇದು ಸಂಜಯನ ದಿವ್ಯ ದೃಷ್ಟಿಯ ಪವಾಡವಾಗಿತ್ತು. 3ನೇ ಶ್ಲೋಕ. ಪಶ್ಯತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಓ ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗ ದೃಷ್ಟದ್ಯುಮ್ನನು ರಚಿಸಿದ ಪಾಂಡುಪುತ್ರರ ಈ ದೊಡ್ಡ ಸೈನ್ಯದ ರಚನೆಯನ್ನು ನೋಡಿ. ದೃಷ್ಟದ್ಯುಮ್ನ ದೃಪದನ ಮಗ ಮತ್ತು ನಿಮ್ಮ ಅತ್ಯಂತ ಬುದ್ಧಿವಂತ ಶಿಷ್ಯನು ಈ ವಿಶಾಲವಾದ ಪಾಂಡುಪುತ್ರರ ಸೈನ್ಯದ ರಚನೆಯನ್ನು ಸಿದ್ಧಪಡಿಸಿದ್ದಾನೆ. ಓ ಭಕ್ತರೇ, ಸೈನ್ಯದ ರಚನೆಯೆಂದರೆ ಸೈನಿಕರು ಒಂದು ನಿರ್ದಿಷ್ಟ ರೂಪದಲ್ಲಿ ನಿಲ್ಲುವುದು ಎಂದು ನಾವು ನಿಮಗೆ ಹೇಳುತ್ತೇವೆ. ಅವರು ಒಳನುಗ್ಗಲು ಕಷ್ಟವಾಗುವ ರೀತಿಯಲ್ಲಿ ನಿಂತಿದ್ದಾರೆ ಮತ್ತು ಯಾರಾದರೂ ಹೇಗಾದರೂ ಒಳಗೆ ಪ್ರವೇಶಿಸಲು ಯಶಸ್ವಿಯಾದರೂ ಅವರು ಹೊರಬರಲು ಸಾಧ್ಯವಾಗುವುದಿಲ್ಲ. ಮತ್ತು ಇದೇ ಭಯವು ದುರ್ಯೋಧನನನ್ನು ಕಾಡುತ್ತಿತ್ತು. ಭಕ್ತರೇ, 4ನೇ, 5ನೇ ಮತ್ತು 6ನೇ ಶ್ಲೋಕಗಳ ಅರ್ಥವು ಒಟ್ಟಾಗಿ ಸಂಪೂರ್ಣ ಮತ್ತು ಪೂರಕ ಅರ್ಥವನ್ನು ರೂಪಿಸುತ್ತದೆ. 4ನೇ ಶ್ಲೋಕ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. 5ನೇ ಶ್ಲೋಕ. ಧೃಷ್ಟಕೇತುಃ ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. 6ನೇ ಶ್ಲೋಕ. ಯುಧಾಮನ್ಯಶ್ಚ ವಿಕ್ರಾಂತ ಉತ್ತಮೋಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಈ 3 ಶ್ಲೋಕಗಳಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯದ ಪರಾಕ್ರಮಿ ಯೋಧರನ್ನು ಹೆಸರಿಸುತ್ತಾನೆ. ದುರ್ಯೋಧನನು ದ್ರೋಣಾಚಾರ್ಯರಿಗೆ ತನ್ನ ಮುಂದೆ ನಿಂತಿರುವ ಯೋಧರ ಬಗ್ಗೆ ಹೇಳುತ್ತಾ ಅವರನ್ನು ದೊಡ್ಡ ಬಿಲ್ಲುಗಳನ್ನು ಹಿಡಿದಿರುವ ಯೋಧರೆಂದು ವಿವರಿಸುತ್ತಾನೆ. ರಾಜದೃಪದನು ಸತ್ಯದ ಮಹಾಯೋಧ, ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನನಂತಹ ಶೂರನು. ಅಲ್ಲಿ ಕೃಷ್ಣಕೇತು ಸಹ ಇದ್ದಾನೆ. ಶಕ್ತಿಶಾಲಿ ಕಾಶಿರಾಜ, ಪೂಜಾರಿ, ಕುಂತಿಭೋಜ, ಪುರುಷರಲ್ಲಿ ಶ್ರೇಷ್ಠನಾದ ಶೈಬ್ಯ, ಪರಾಕ್ರಮದಲ್ಲಿ ಶ್ರೇಷ್ಠನಾದ ಯೋಧಮನು. ಪರಾಕ್ರಮದಲ್ಲಿ ಅತ್ಯುತ್ತಮ ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ 5 ಪುತ್ರರು ಸಹ ಅಲ್ಲಿದ್ದಾರೆ. ಹೀಗೆ ನೀವು ನಿಮ್ಮ ಶತ್ರು ಅಥವಾ ನಿಮ್ಮ ಸಮಸ್ಯೆಯ ಪ್ರತಿಯೊಂದು ಅಂಶದ ಬಗ್ಗೆಯೂ ತಿಳಿದುಕೊಂಡಿರಬೇಕು. ಇದು ನಮಗೆ ಸಮಸ್ಯೆಯ ಪ್ರತಿಯೊಂದು ಆಯಾಮವನ್ನು ಅರ್ಥಮಾಡಿಕೊಳ್ಳಲು ಕಲಿಸುತ್ತದೆ. ದುರ್ಯೋಧನನು ತನ್ನ ಮುಂದೆ ನಿಂತಿರುವ ಸೈನ್ಯವನ್ನು ಪರಿಶೀಲಿಸಿದಂತೆ ನೀವು ಸಹ ನಿಮ್ಮ ಸಮಸ್ಯೆಯ ಪ್ರತಿಯೊಂದು ಅಂಶದ ಬಗ್ಗೆ ತಿಳಿದಿರಬೇಕು. 7ನೇ ಶ್ಲೋಕವು ಪ್ರಾರಂಭವಾಗುತ್ತದೆ. ಅಸ್ಮಾಕಂ ತು ವಿಶಿಷ್ಟ ಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಇದರ ಅರ್ಥ ದುರ್ಯೋಧನನು ಮುಂದುವರಿಸುತ್ತಾ, ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠರೇ, ನೀವು ಪಾಂಡವರ ಸೈನ್ಯದ ಯೋಧರು ಮತ್ತು ಅವರ ನಾಯಕರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗ ನಮ್ಮ ಕಡೆಯ ನಾಯಕರ ಬಗ್ಗೆಯೂ ತಿಳಿದುಕೊಳ್ಳಿ. ಹೀಗೆ ಶತ್ರು ಸೈನ್ಯದ ನಂತರ ದುರ್ಯೋಧನನು ತನ್ನ ಸೈನ್ಯದ ನಾಯಕರ ಬಗ್ಗೆ ಗುರು ದ್ರೋಣಾಚಾರ್ಯರಿಗೆ ತಿಳಿಸುತ್ತಾನೆ. ಅಂದರೆ ಸಮಸ್ಯೆಯ ಬಗ್ಗೆ ಎಲ್ಲವನ್ನೂ ತಿಳಿದ ನಂತರ ನಿಮ್ಮ ಕಡೆಯ ಸಾಮರ್ಥ್ಯವನ್ನು ಪರಿಗಣಿಸುವ ಸಮಯ ಬಂದಿದೆ. ಓ ಪ್ರಿಯರೇ, ಸಮಸ್ಯೆಯನ್ನು ನಿವಾರಿಸಲು ನಿಮ್ಮಲ್ಲಿರುವ ಶಕ್ತಿಗಳು ಏನೆಂದು ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 8ನೇ ಶ್ಲೋಕ ಹೀಗಿದೆ. ಭವಾನ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರಣಶ್ಚ ಸೌಮದತ್ತಿ ಹೇ ತಥೈವಚ. ಇದರ ಅರ್ಥ, ಓ ದ್ರೋಣಾಚಾರ್ಯರೇ, ಮೊದಲು ಪಿತಾಮಹ ಭೀಷ್ಮ, ಕರ್ಣ ಮತ್ತು ಜಯಶಾಲಿಯಾದ ಯೋಧ ಕೃಪಾಚಾರ್ಯರ ಬಗ್ಗೆ ತಿಳಿಯಿರಿ. ಹಾಗೆಯೇ ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತನ ಮಗ ಭೂರಿಶ್ರವನ ಬಗ್ಗೆಯೂ ತಿಳಿದುಕೊಳ್ಳಿ. ಓ ಭಕ್ತರೇ, ಇಂದು ನಾವು ಅಪಾಯಕ್ಕಾಗಿ ಹೇಗೆ ಸಿದ್ಧತೆಗಳನ್ನು ಮಾಡುತ್ತೇವೆಯೋ ಅದೇ ರೀತಿ ದುರ್ಯೋಧನನು ಸಹ 2 ಸೇನೆಗಳ ಯೋಧರ ಬಗ್ಗೆ ಮಾತನಾಡುತ್ತಾ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದನು. ಇದು ನಮಗೆ ಪ್ರತಿ ಸವಾಲನ್ನು ಅರ್ಥಮಾಡಿಕೊಂಡು ಮತ್ತು ಮೌಲ್ಯಮಾಪನ ಮಾಡುವ ಮೂಲಕ ವಿಜಯವನ್ನು ಸಾಧಿಸಲಾಗುತ್ತದೆ ಎಂದು ಕಲಿಸುತ್ತದೆ. ನೀವು ಸವಾಲಿನೊಂದಿಗೆ ಎಷ್ಟು ಪರಿಚಿತರಾಗಿರಬೇಕು ಎಂದರೆ ಅದು ನಿಮಗೆ ಅನ್ಯವಾಗಿ ಕಾಣಿಸಬಾರದು. ಏಕೆಂದರೆ ಒಂದು ಹೊಸ ಮತ್ತು ಅನಿರೀಕ್ಷಿತ ಪರಿಸ್ಥಿತಿಯು ನಿಮ್ಮನ್ನು ಸೋಲಿಸಬಹುದು. ಅದು ಯುದ್ಧವಿರಲಿ ಅಥವಾ ಬೇರೆ ಸವಾಲೇ ಇರಲಿ. 9ನೇ ಶ್ಲೋಕ. ಅನ್ಯೇ ಚ ಬಹವಃ ಶೂರ ಮದರ್ಥೆ ತ್ಯಕ್ತಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ. ಇದರ ಅರ್ಥ, ದುರ್ಯೋಧನನು ಹೆಮ್ಮೆಯಿಂದ ಘೋಷಿಸುತ್ತಾನೆ, ನನ್ನ ಪರವಾಗಿ ಜೀವವನ್ನು ತ್ಯಾಗ ಮಾಡಲು ಸಿದ್ಧವಿರುವ ಅನೇಕ ಧೈರ್ಯಶಾಲಿ ಯೋಧರು ನಮ್ಮಲ್ಲಿದ್ದಾರೆ. ಅವರು ಎಲ್ಲಾ ಯುದ್ಧಗಳಲ್ಲಿ ನಿಪುಣರಾಗಿದ್ದಾರೆ ಮತ್ತು ವಿವಿಧ ರೀತಿಯ ಆಯುಧಗಳನ್ನು ನಿರ್ವಹಿಸುವಲ್ಲಿ ನುರಿತರಾಗಿದ್ದಾರೆ. ಇದು ದುರ್ಯೋಧನನಿಗೆ ಸಂತೋಷವನ್ನು ತರುತ್ತದೆ. ಇದು ನಿಮಗೆ ಕಲಿಸುವುದೇನೆಂದರೆ, ನೀವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಾಗ ನಿಮ್ಮ ಪರವಾಗಿ ಯಾರು ನಿಲ್ಲುತ್ತಾರೆ? ಆ ಸಮಯದಲ್ಲಿ ನಿಮ್ಮ ಕೌಶಲ್ಯ, ನಿಮ್ಮ ಧೈರ್ಯ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ನಿಜವಾದ ಸ್ನೇಹಿತರು ಮಾತ್ರ ನಿಮ್ಮ ಜೊತೆಗಿರುತ್ತಾರೆ. ಅವರು ನಿಮಗಾಗಿ ಏನನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ. 10ನೇ ಶ್ಲೋಕ. ಅಪರ್ಯಾಪ್ತಂ ತದ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ
ಪರ್ಯಾಪ್ತಂ ತ್ವಿದಮೇತಿ ಶಂ ಬಲಂ ಭೀಮಾಭಿರಕ್ಷಿತಂ. ಇದರ ಅರ್ಥ ದುರ್ಯೋಧನನು ಮತ್ತಷ್ಟು ಹೇಳುತ್ತಾನೆ, ಭೀಮನು ಮುನ್ನಡೆಸುತ್ತಿರುವ ಸೈನ್ಯವು ಗಮನಾರ್ಹವಾಗಿ ಕಡಿಮೆ ಶಕ್ತಿಶಾಲಿಯಾಗಿದೆ, ಏಕೆಂದರೆ ಭೀಷ್ಮ ಪಿತಾಮಹನು ಅವರಿಗೆ ವಿರುದ್ಧವಾಗಿದ್ದಾನೆ ಮತ್ತು ಭೀಷ್ಮ ಪಿತಾಮಹನು ಕೌರವರ ಪರವಾಗಿದ್ದಾನೆ. ಭೀಷ್ಮ ಪಿತಾಮಹನಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯವು ಎಲ್ಲಾ ರೀತಿಯಲ್ಲೂ ಅಜೇಯವಾಗಿದೆ. ಭೀಮನ ಸೈನ್ಯವನ್ನು ಸುಲಭವಾಗಿ ಸೋಲಿಸಬಹುದು ಎಂದು ದುರ್ಯೋಧನನು ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಪ್ರಿಯರೇ, ದುರ್ಯೋಧನನು ಇಲ್ಲಿ ಅಹಂಕಾರದಿಂದ ವರ್ತಿಸುತ್ತಿದ್ದಾನೆ. ನೀವು ಎಂದಿಗೂ ಅಂತಹ ಅಹಂಕಾರವನ್ನು ಮಾಡಬಾರದು. ವಾಸ್ತವವಾಗಿ ದುರ್ಯೋಧನನು ತಾನು ಗೆಲ್ಲುತ್ತೇನೆ ಎಂಬಷ್ಟು ಅಹಂಕಾರಿಯಾದನು ಮತ್ತು ಈ ಅಹಂಕಾರವೇ ಅವನ ಸೋಲಿಗೆ ಕಾರಣವಾಯಿತು. ಇದು ನಿಮಗೆ ಕಲಿಸುವುದೇನೆಂದರೆ, ಸವಾಲುಗಳು ಮತ್ತು ಸಮಸ್ಯೆಗಳನ್ನು ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಜಯಿಸಬಹುದು. ಆದರೆ ಮನಸ್ಸಿನಲ್ಲಿ ಹೆಮ್ಮೆ ಇದ್ದರೆ ಅದು ಸೋಲಿನ ಸಂಕೇತವಾಗಿದೆ. 11ನೇ ಶ್ಲೋಕ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಮೇವ ಅಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅಂದರೆ ದುರ್ಯೋಧನನು ಎರಡೂ ಸೈನ್ಯಗಳ ಬಗ್ಗೆ ವಿವರಿಸಿದ ನಂತರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಾನದಲ್ಲಿ ನಿಂತು ಭೀಷ್ಮ ಪಿತಾಮಹನನ್ನು ರಕ್ಷಿಸಬೇಕು ಎಂದು ಆದೇಶ ನೀಡಿದನು. ಇದರ ಅರ್ಥ, ನಿಮಗೆ ಅತ್ಯಂತ ಮುಖ್ಯವಾದುದನ್ನು ನೀವು ರಕ್ಷಿಸಿಕೊಳ್ಳಬೇಕು. ನೀವು ಯುದ್ಧದಲ್ಲಿರುವಾಗ ಭೀಷ್ಮ ಪಿತಾಮಹನು ದುರ್ಯೋಧನ ಮತ್ತು ಅವನ ಸೈನ್ಯಕ್ಕೆ ಅತ್ಯಂತ ಮುಖ್ಯನಾಗಿದ್ದನು. ಭೀಷ್ಮ ಪಿತಾಮಹನ ಮರಣವು ಯುದ್ಧವನ್ನು ಸೋತಂತೆ ಆಗುತ್ತಿತ್ತು. ಅವರು ಬದುಕಿದ್ದರೆ ಕೌರವರು ಸೋಲಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಇತ್ತು. ಇದು ನಿಮಗೆ ಕಲಿಸುವುದೇನೆಂದರೆ, ಬಿಕ್ಕಟ್ಟಿನ ಸಮಯದಲ್ಲಿ ನೀವು ನಿಮ್ಮ ಅಮೂಲ್ಯ ವಸ್ತುಗಳನ್ನು ತ್ಯಾಗ ಮಾಡಬಾರದು. ಬಿಕ್ಕಟ್ಟು ದೂರವಾಗುವವರೆಗೆ ಅದನ್ನು ಸುರಕ್ಷಿತವಾಗಿ ಇಡಬೇಕು. 12ನೇ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಶಕ್ತಿಯುತ ಕೌರವರಲ್ಲಿ ಅತ್ಯಂತ ವೃದ್ಧನಾದ ಪಿತಾಮಹ ಭೀಷ್ಮನು ಸಿಂಹದ ಘರ್ಜನೆಯಂತೆ ಜೋರಾದ ಧ್ವನಿಯಲ್ಲಿ ಶಂಖವನ್ನು ಊದಿ ಯುದ್ಧವನ್ನು ಘೋಷಿಸಿದನು. ಇದರಿಂದ ದುರ್ಯೋಧನನು ಹೃದಯದಿಂದ ಸಂತೋಷಗೊಂಡನು. ಇದನ್ನು ಮಾಡುವುದರಿಂದ ಪಿತಾಮಹ ಭೀಷ್ಮನು ಯುದ್ಧವನ್ನು ಗೆಲ್ಲಲು ತನ್ನ ಪರವಾಗಿ ವಾತಾವರಣವನ್ನು ಸೃಷ್ಟಿಸಿದನು ಮತ್ತು ತನ್ನ ಯೋಧರಿಗೆ ವಿಜಯದ ಭರವಸೆಯನ್ನು ನೀಡುತ್ತಿದ್ದನು. ಇದು ಸೂಕ್ತವಾಗಿತ್ತು ಮತ್ತು ಇದರಿಂದ ನಾವು ಸಹ ಬಿಕ್ಕಟ್ಟಿನ ಸಮಯದಲ್ಲಿ ನಮಗೆ ನಾವೇ ಗೆಲುವಿನ ಭರವಸೆಯನ್ನು ನೀಡಬೇಕು ಎಂದು ಕಲಿಯುತ್ತೇವೆ. 13ನೇ ಶ್ಲೋಕ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋದ್ಭವತ್. ಅದರ ನಂತರ ಶಂಖ, ಡ್ರಮ್ಸ್, ಮೃದಂಗ ಮತ್ತು ನರಸಿಂಹಗಳು ಒಟ್ಟಿಗೆ ಧ್ವನಿಸಿದವು. ಅವುಗಳ ಶಬ್ದವು ಅತ್ಯಂತ ಭಯಾನಕವಾಗಿತ್ತು. ಯುದ್ಧಗಳು ಮಾರಕವಾಗಿದ್ದರೂ ಮಹಾಭಾರತದ ಯುದ್ಧವು ಇತಿಹಾಸದಲ್ಲಿ ಇಲ್ಲಿಯವರೆಗಿನ ಅತ್ಯಂತ ಭೀಕರ ಯುದ್ಧವಾಗಿತ್ತು. ಇದು ಭೀಷ್ಮ ಪಿತಾಮಹನ ಶಂಖನಾದದಿಂದ ಪ್ರಾರಂಭವಾಯಿತು. ನಂತರ ಡ್ರಮ್ಸ್, ಮೃದಂಗ ಮತ್ತು ನರಸಿಂಹಗಳನ್ನು ಏಕಕಾಲದಲ್ಲಿ ನುಡಿಸಲಾಯಿತು. ಆದರೆ ಆ ಕ್ಷಣವು ಸಂಗೀತಮಯವಾಗಿರುವುದರ ಬದಲು ಅತ್ಯಂತ ಉಗ್ರ ಮತ್ತು ಭಯಾನಕವಾಗಿ ತೋರಿತು. ಯುದ್ಧವು ಮನರಂಜನೆಯ ಸಾಧನವಲ್ಲ. ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ಗೆಲುವು ಅಥವಾ ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಸವಾಲುಗಳು ಉದ್ಭವಿಸುತ್ತವೆ. ಆದರೆ ಭಯವಿಲ್ಲದೆ ಅವುಗಳನ್ನು ಎದುರಿಸಲು ತಂತ್ರಗಳನ್ನು ಅಭಿವೃದ್ಧಿಪಡಿಸಬೇಕು. 14ನೇ ಶ್ಲೋಕ. ತತಃ ಶ್ವೇತೈರ್ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಈಗ ಪಾಂಡುಪುತ್ರರು ಯುದ್ಧಕ್ಕಾಗಿ ಶಂಖಗಳನ್ನು ಊದಬೇಕಾಗಿತ್ತು. ಯುದ್ಧದ ಸಿದ್ಧತೆಗಳ ಸಮಯದಲ್ಲಿ ಬಿಳಿ ಕುದುರೆಗಳ ಮೇಲೆ ಸವಾರಿ ಮಾಡುತ್ತಿದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ಸಹ ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಪ್ರತಿಯೊಂದು ಕಡೆಯೂ ತಮ್ಮದೇ ಸೈನ್ಯದ ಮೇಲೆ ವಿಜಯವನ್ನು ಆಶಿಸಿತು. ಇದು ನಿಮಗೆ ಕಲಿಸುವುದೇನೆಂದರೆ, ಶಂಖವನ್ನು ಜೋರಾಗಿ ಊದುವುದು ನಿಮ್ಮ ಸೈನಿಕರಿಗೆ ಸ್ಫೂರ್ತಿ ನೀಡಿದಂತೆ ನೀವು ಸಹ ನಿಮ್ಮ ಜೀವನದಲ್ಲಿ ಧನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಬೇಕು. ಇದು ನಿಮಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ನೀಡುತ್ತದೆ. 15ನೇ ಶ್ಲೋಕ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯವು ಶ್ರೀಕೃಷ್ಣನ ಶಂಖದ ಹೆಸರು, ದೇವದತ್ತವು ಅರ್ಜುನನ ಶಂಖದ ಹೆಸರು ಮತ್ತು ಪೌಂಡ್ರವು ಭೀಮಸೇನನ ಮಹಾಶಂಖದ ಹೆಸರು. ಪ್ರತಿಯೊಬ್ಬರೂ ತಮ್ಮ ಶಂಖಗಳನ್ನು ಊದಿದರು. ನೀವು ಸಹ ನಿಮ್ಮ ಸವಾಲುಗಳ ವಿರುದ್ಧ ಹೋರಾಡಲು ಪ್ರೇರಣೆಯ ಮೂಲವಾಗಿ ಶಂಖವನ್ನು ಆರಿಸಿಕೊಂಡು ಯುದ್ಧಗಳಿಗೆ ಅಥವಾ ಸವಾಲುಗಳಿಗೆ ಸಿದ್ಧರಾಗಬೇಕು ಎಂದು ಇದು ನಮಗೆ ಕಲಿಸುತ್ತದೆ. ಕೆಲವರಿಗೆ ಈ ಸ್ಫೂರ್ತಿಯ ಮೂಲವು ಸಂಗೀತವಾಗಿರಬಹುದು, ಕೆಲವರಿಗೆ ದೇವರ ಸ್ಮರಣೆಯಾಗಿರಬಹುದು ಮತ್ತು ಇನ್ನು ಕೆಲವರಿಗೆ ಪೋಷಕರ ಆಶೀರ್ವಾದವಾಗಿರಬಹುದು. 16ನೇ ಶ್ಲೋಕ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಅಂದರೆ ಪಾಂಡವರ ಸಹೋದರರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲನು ಸುಘೋಷ ಎಂಬ ಶಂಖವನ್ನು ಮತ್ತು ಸಹದೇವನು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ಪ್ರಿಯರೇ, ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಮೂಲ ಬೇಕು, ಏಕೆಂದರೆ ಪ್ರತಿಯೊಬ್ಬರು ಯುದ್ಧವನ್ನು ಗೆಲ್ಲಲು ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ಓ ರಾಜ, ಕಾಶಿರಾಜ, ಮಹಾಧನುರ್ವಿದ್ಯೆಯಲ್ಲಿ ನಿಪುಣರಾದ ಶಿಖಂಡಿ, ನಿರ್ದಯ ಅಷ್ಟದ್ಯುಮ್ನ, ವಿರಾಟ ರಾಜ, ಅಜೇಯ ಸಾತ್ಯಕಿ, ದೃಪದ ರಾಜನ 5
ಮತ್ತು ದ್ರೌಪದಿಯ 5 ಪುತ್ರರು ಮತ್ತು ಉದ್ದ ತೋಳುಗಳ ಸುಭದ್ರೆಯ ಮಗನಾದ ಅಭಿಮನ್ಯು ಎಲ್ಲರೂ ಎಲ್ಲಾ ಕಡೆಗಳಿಂದ ಪ್ರತ್ಯೇಕವಾಗಿ ತಮ್ಮ ಶಂಖಗಳನ್ನು ಊದಿದರು. ಸ್ನೇಹಿತರೆ, ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲಾ ಮಹಾಯೋಧರು ಭಾಗವಹಿಸಿದ್ದರು. ಇಂತಹ ಅಪರೂಪದ ಅವಕಾಶವನ್ನು ಯಾರಾದರೂ ಹೇಗೆ ಮರೆಯಲು ಸಾಧ್ಯ? ನೀವು ಈ ಯುದ್ಧವನ್ನು ನಿಮ್ಮ ಜೀವನ ಅಥವಾ ನಿಮ್ಮ ಸವಾಲು ಎಂದು ಭಾವಿಸಿದರೆ, ಯುದ್ಧಕ್ಕೆ ಸಿದ್ಧವಾಗಿರುವವನು ಮತ್ತು ಸಿದ್ಧತೆ ಮಾಡಿಕೊಂಡಿರುವವನು ಮಾತ್ರ ನಿಜವಾದ ಯೋಧನಾಗಿರುತ್ತಾನೆ ಎಂಬ ಪಾಠವನ್ನು ನಾವು ಕಲಿಯುತ್ತೇವೆ. ಆದ್ದರಿಂದ ನೀವು ಸವಾಲುಗಳಿಗೆ ಸಿದ್ಧರಾಗಿರಬೇಕು. ನೀವು ಸಿದ್ಧರಾಗಿರಬೇಕು. ಸಂಜಯನು ಹೇಳುತ್ತಾನೆ. ಪಾಂಡವ ಸೈನ್ಯದ ಶಂಖಗಳ ಭಯಾನಕ ಶಬ್ದವು ಸ್ವರ್ಗ ಮತ್ತು ಭೂಮಿಯ ಮೂಲಕ ಪ್ರತಿಧ್ವನಿಸಿತು. ಇದು ದುರ್ಯೋಧನ ಮತ್ತು ಅವನ ಸೈನ್ಯದ ಹೃದಯಗಳನ್ನು ಭೇದಿಸಿತು. ಒಂದು ಘರ್ಜನೆಯು ಪ್ರಬಲ ಶತ್ರುಗಳನ್ನು ಹೆದರಿಸುತ್ತದೆ. ಈ ಘರ್ಜನೆಯು ಎದುರಾಳಿಗಳು ಸಹ ತಾವು ಯಾರೊಂದಿಗೆ ಹೋರಾಡುತ್ತಿದ್ದೇವೆ ಎಂದು ತಿಳಿಯುವಂತಿರಬೇಕು. ನೀವು ಸಂದರ್ಶನಕ್ಕೆ ಹೋಗಲಿ ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಚರ್ಚೆ ನಡೆಯುವ ಸ್ಥಳಕ್ಕೆ ಹೋಗಲಿ, ನಿಮ್ಮ ಕೌಶಲ್ಯಗಳು ಹೇಗಿರಬೇಕು ಎಂದರೆ ಇತರರು ನಿಮ್ಮ ಕೌಶಲ್ಯಗಳಿಂದ ಪ್ರಭಾವಿತರಾಗಬೇಕು ಎಂದು ನಾವು ಇದರಿಂದ ಕಲಿಯಬಹುದು. 20ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ. 21ನೇ ಶ್ಲೋಕ. ಹೃಷಿಕೇಶಂ ತದಾ ವಾಕ್ಯಂ ಇದಂ ಆಹ ಮಹೀಪತೆ ಸೇನಯೋಹ ಉಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಇದರ ಅರ್ಥ, ಧೃತರಾಷ್ಟ್ರನಿಗೆ ಸೇರಿದ ಸೈನ್ಯವು ದೃಢವಾಗಿ ನಿಂತಿತ್ತು. ಅರ್ಜುನನು ಅವರನ್ನು ನೋಡುತ್ತಾನೆ. ನಂತರ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಓ ಅಚ್ಯುತನೆ, ನನ್ನ ರಥವನ್ನು 2 ಸೇನೆಗಳ ಮಧ್ಯೆ ನಿಲ್ಲಿಸು. ಅಚ್ಯುತ ಎಂದರೆ ಅಲುಗಾಡದ, ಸ್ಥಿರ ಮತ್ತು ನಾಶವಾಗದವನು. ಆದ್ದರಿಂದ ಶ್ರೀಕೃಷ್ಣನನ್ನು ಸಹ ಅಚ್ಯುತ ಎಂದು ಕರೆಯಲಾಗುತ್ತದೆ. ಅರ್ಜುನನು ಶ್ರೀಕೃಷ್ಣನನ್ನು 2 ಸೇನೆಗಳ ನಡುವೆ ಹೋಗಲು ಕೇಳಿದನು. ಅರ್ಜುನನು ಶ್ರೀಕೃಷ್ಣನನ್ನು ಆರಿಸಿಕೊಂಡನು, ಏಕೆಂದರೆ ದೇವರು ತನ್ನೊಂದಿಗಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಧರ್ಮವು ಅವನೊಂದಿಗಿತ್ತು ಮತ್ತು ಧರ್ಮವು ಯಾರ ಪರವಾಗಿರುತ್ತದೆಯೋ ಅವರು ಎಂದಿಗೂ ಸೋಲುವುದಿಲ್ಲ. 22ನೇ ಶ್ಲೋಕ. ಯಾವದ್ ಏತಾನ್ ನಿರೀಕ್ಷೇಲ್ಹಂ ಯೋದ್ಧಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು, ಓ ಶ್ರೀಕೃಷ್ಣನೇ, ಈ ಯುದ್ಧದಲ್ಲಿ ನಾನು ಯಾವ ಯೋಧರೊಂದಿಗೆ ಹೋರಾಡಲು ಯೋಗ್ಯನು? ಯುದ್ಧಭೂಮಿಯಲ್ಲಿ ನಿಂತಿರುವ ಶತ್ರುಗಳನ್ನು ನಾನು ಸಂಪೂರ್ಣವಾಗಿ ನೋಡುವವರೆಗೆ ಈ ರಥವನ್ನು ಇಲ್ಲೇ ಮಧ್ಯದಲ್ಲಿ ನಿಲ್ಲಿಸು. ಭಕ್ತರೇ, ಇದು ಇಂದಿನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಜ್ಞಾನವಾಗಿದೆ. ಅದು ಯುದ್ಧದಂತಹ ವ್ಯವಹಾರವಾಗಲಿ ಅಥವಾ ಸಮಸ್ಯೆಯಾಗಲಿ, ನೀವು 2 ಬದಿಗಳ ಮಧ್ಯಕ್ಕೆ ಹೋಗಿ ನಿಜವಾದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ನೀವು ಸಹ ನಿಮ್ಮದೇ ಸಮಸ್ಯೆಗಳ ಮಧ್ಯದಲ್ಲಿ ನಿಂತು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಮೌಲ್ಯಮಾಪನ ಮಾಡಬೇಕು. 23ನೇ ಶ್ಲೋಕ. ಯೋತ್ಸ್ಯಮಾನಾನ್ ಅವೇಕ್ಷೇಲ್ಹಮ್ಯ ಏತಯತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಹ ಯುದ್ಧೆ ಪ್ರಿಯಚಿಕೇಶವಃ. ಈ ಯುದ್ಧವು ದುರ್ಯೋಧನನ ಹಠಮಾರಿತನದಿಂದಾಗಿ ನಡೆಯಿತು. ಅದಕ್ಕಾಗಿಯೇ ಅರ್ಜುನನು ದುರ್ಯೋಧನನನ್ನು ದುರ್ಬುದ್ಧಿ ಎಂದರೆ ಮೂರ್ಖ ಎಂದು ಕರೆಯುತ್ತಾನೆ. ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನನ್ನು ಬೆಂಬಲಿಸಲು ಯಾವ ರಾಜರು ಬಂದಿದ್ದಾರೆ ಎಂಬುದನ್ನು ಅರ್ಜುನನು ನೋಡಲು ಬಯಸುತ್ತಾನೆ. ನಿಮ್ಮ ಶತ್ರು ಸರಿಯಾಗಿರಬೇಕೆಂದೇನೂ ಇಲ್ಲ. ಶತ್ರುವು ನಿಮ್ಮನ್ನು ಅನ್ಯಾಯದ ವಿಧಾನಗಳಿಂದ ಯುದ್ಧದಲ್ಲಿ ಸೋಲಿಸಲು ಬಯಸಬಹುದು. ಆದ್ದರಿಂದ ಅರ್ಜುನನು ತನ್ನ ಸಾರಥಿಯಾದ ಶ್ರೀಕೃಷ್ಣನಲ್ಲಿ ತನ್ನ ರಥವನ್ನು 2 ಸೇನೆಗಳ ಮಧ್ಯಕ್ಕೆ ತೆಗೆದುಕೊಂಡು ಹೋಗಲು ವಿನಂತಿಸುತ್ತಾನೆ. ಹೀಗೆ ನಿಮ್ಮ ಶತ್ರುವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರವೇ ಯುದ್ಧವನ್ನು ಪ್ರಾರಂಭಿಸಬೇಕು. 24ನೇ ಶ್ಲೋಕ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ಓ ಭರತ ರಾಜವಂಶದ ರಾಜನೇ, ಅರ್ಜುನನ ಕೋರಿಕೆಯ ಮೇರೆಗೆ ಸರ್ವಜ್ಞನಾದ ಕೃಷ್ಣನು ತನ್ನ ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿ ಪಿತಾಮಹ ಭೀಷ್ಮ ಮತ್ತು ಆಚಾರ್ಯ ದ್ರೋಣರ ಮುಂದೆ ಮತ್ತು ಎಲ್ಲಾ ರಾಜರ ಮುಂದೆ ನಿಲ್ಲಿಸಿ, ಓ ಪಾರ್ಥ, ಈ ಸೇರಿರುವ ಕುರು ರಾಜವಂಶವನ್ನು ನೋಡು ಎಂದು ಹೇಳಿದನು. ಅರ್ಜುನನನ್ನು ಕೃಷ್ಣನು ಪಾರ್ಥ ಎಂದು ಸಂಬೋಧಿಸುತ್ತಾನೆ. ಈ ಪಾರ್ಥನು ಶೀಘ್ರದಲ್ಲೇ ಸಂದೇಹಗಳಿಂದ ಆವೃತ್ತನಾಗುವನು. ನೀವು ಸಹ ಪಾರ್ಥನಂತೆ ಆಗಬಹುದು. ಮತ್ತು ಅರ್ಜುನನಂತೆ ನಾವು ಸಂದೇಹಗಳಿಂದ ಅಥವಾ ಬಿಕ್ಕಟ್ಟುಗಳಿಂದ ಆವೃತ್ತರಾದಾಗ ಮತ್ತು ಕೃಷ್ಣನನ್ನು ಪ್ರಾಮಾಣಿಕವಾಗಿ ಸ್ಮರಿಸಿದಾಗ ಕೃಷ್ಣನು ಖಂಡಿತವಾಗಿಯೂ ಸಹಾಯಕ್ಕೆ ಬರುತ್ತಾನೆ. 26ನೇ ಶ್ಲೋಕ. ತತ್ರ ಅಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಪೃಥೆಯ ಮಗ ಅರ್ಜುನನು. ಇಲ್ಲಿ ಪೃಥ ಎಂಬುದು ಕುಂತಿಯ ಇನ್ನೊಂದು ಹೆಸರು. ಹೀಗೆ ಕುಂತಿಗೆ ಪುತ್ರರಿದ್ದರು. ಅರ್ಜುನನು 2 ಸೇನೆಗಳಲ್ಲಿ ಅಜ್ಜ, ಶಿಕ್ಷಕರು, ಚಿಕ್ಕಪ್ಪಂದಿರು, ಸಹೋದರರು, ಪುತ್ರರು, ಮೊಮ್ಮಕ್ಕಳು, ಸ್ನೇಹಿತರು, ಮಾವಂದಿರು ಮತ್ತು ಹಿತೈಷಿಗಳನ್ನು ನೋಡಿದನು. ಅಂದರೆ ಸೇನೆಗಳ ಮಧ್ಯದಲ್ಲಿ ಇರುವ ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ಅಜ್ಜಂದಿರು, ಮುತ್ತಜ್ಜಂದಿರು, ಗುರುಗಳು, ಮಾವಂದಿರು, ಸಹೋದರರು, ಪುತ್ರರು ಮತ್ತು ಮೊಮ್ಮಕ್ಕಳನ್ನು ಅವನು ಕಂಡನು. ಆದ್ದರಿಂದ ಈ ಮಹಾಭಾರತದ ಧರ್ಮಯುದ್ಧದಲ್ಲಿ ಎಲ್ಲಾ ಕುಟುಂಬ ಸದಸ್ಯರ ನಡುವೆ ಒಂದು ದೊಡ್ಡ ಬಿಕ್ಕಟ್ಟು ಉದ್ಭವಿಸುತ್ತದೆ. ಅವರು ಯಾರ ಪರವಾಗಿರಬೇಕು ಎಂಬುದರ ಬಗ್ಗೆ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಅವರು ಅರ್ಜುನನೊಂದಿಗಿದ್ದಾರೆಯೇ ಅಥವಾ ಕೌರವರೊಂದಿಗಿದ್ದಾರೆಯೇ? 27ನೇ ಶ್ಲೋಕ.
ಶ್ವರಾನ್ ಸುಹೃದಶ್ಚೈವ ಸೇನಯೋರ್ ಉಭಯೋರ್ ಅಪಿ ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಪಾಂಡವ ಮತ್ತು ಧೃತರಾಷ್ಟ್ರನ ಎಲ್ಲ ಸಹೋದರರು ಮತ್ತು ಸಹೋದರಿಯರು ಜೀವಂತವಾಗಿದ್ದಾರೆ. ಅರ್ಜುನನು ತನ್ನ ಸ್ನೇಹಿತರಾದ ಸೂರ್ಯದೇವರನ್ನು ನೋಡಿದನು ಮತ್ತು ಅವರೆಲ್ಲರೂ ಒಂದೇ ಸಂಬಂಧಿಕರು ಎಂದು ಭಾವಿಸಿದನು. ಆದರೆ ಅವರು 2 ವಿಭಿನ್ನ ಬದಿಗಳಲ್ಲಿ ವಿಭಜಿಸಲ್ಪಟ್ಟಿದ್ದರು. ಅರ್ಜುನನು ಎಲ್ಲರೊಂದಿಗೆ ಹೋರಾಡಲು ಬಯಸಲಿಲ್ಲ. ಆದರೆ ಅವರು ಯುದ್ಧದಲ್ಲಿ ಶತ್ರುಗಳಾಗಿದ್ದರು ಮತ್ತು ಅವನು ಅವರೊಂದಿಗೆ ಹೋರಾಡಬೇಕಾಗಿತ್ತು. 28ನೇ ಶ್ಲೋಕ. ಕೃಪಯಾ ಪರ್ಯಾವಿಷ್ಟೋ ವಿಷೀದನೋ ಇದಂ ಅಬ್ರವೀತ್ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. ಕೇವಲ ತನ್ನ ಆಪ್ತರು ಅರ್ಜುನನ ಮುಂದೆ ನಿಂತಿದ್ದರು. ಎದುರು ಭಾಗದಲ್ಲಿ ಅವನ ಸೋದರ ಸಂಬಂಧಿಗಳು, ಅಜ್ಜ ಭೀಷ್ಮ ಮತ್ತು ಅವನದೇ ಆದ ಜನರು ಇದ್ದರು. ಅವರ ಜೀವವನ್ನು ಅರ್ಜುನನು ತೆಗೆದುಕೊಳ್ಳಬೇಕಾಗಿತ್ತು. ಆದ್ದರಿಂದ ಅಜ್ಞಾನದಲ್ಲಿ ಕರುಣೆಯಿಂದ ತುಂಬಿದ ಅರ್ಜುನನು ತನ್ನ ದ್ವಂದ್ವವನ್ನು ಶ್ರೀಕೃಷ್ಣನಿಗೆ ವ್ಯಕ್ತಪಡಿಸುತ್ತಾನೆ. ಇಲ್ಲಿಂದ ಅರ್ಜುನನ ದುಃಖ, ಅಂದರೆ ಮಾನಸಿಕ ದ್ವಂದ್ವವು ಪ್ರಾರಂಭವಾಗುತ್ತದೆ. ಇದನ್ನು ಅರ್ಜುನನ ವಿಷಾದ ಎಂದು ಕರೆಯಲಾಗುತ್ತದೆ ಮತ್ತು ಹೀಗೆ ಇಡೀ ಗೀತೆಯು ರಚನೆಯಾಯಿತು. ಶ್ರೀಕೃಷ್ಣನ ಮಾರ್ಗದರ್ಶನದೊಂದಿಗೆ ಅರ್ಜುನನ ಮಾನಸಿಕ ದ್ವಂದ್ವಗಳು ಕೊನೆಗೊಳ್ಳುವ ಆ ಗೀತೆಯು ಪ್ರತಿ ಪೀಳಿಗೆಗೆ ಬಹಳ ಮುಖ್ಯವಾಗುತ್ತದೆ. 29ನೇ ಶ್ಲೋಕ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಯುದ್ಧದ ಬಗ್ಗೆ ಮಾತನಾಡುವುದು ನಿಮಗೆ ಸುಲಭವಾಗಿ ಕಾಣಿಸಬಹುದು, ಆದರೆ ಯುದ್ಧ ಮಾಡುವುದು ಸುಲಭವಲ್ಲ. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಮುಂದೆ ಅವನದೇ ಆದ ಜನರು ಇದ್ದರು. ಆದ್ದರಿಂದ ಈ ಯುದ್ಧವು ಅರ್ಜುನನಿಗೆ ಇನ್ನಷ್ಟು ಕಷ್ಟಕರವಾಗಿ ತೋರಿತು. ಅದಕ್ಕಾಗಿಯೇ ಅರ್ಜುನನು ಹೇಳುತ್ತಾನೆ, ಓ ಶ್ರೀಕೃಷ್ಣನೇ, ನನ್ನದೇ ಜನರನ್ನು ನೋಡಿ ನಾನು ಕುಸಿದು ಹೋಗುತ್ತಿದ್ದೇನೆ. ನನ್ನ ಅಂಗಗಳಲ್ಲಿ ಶಕ್ತಿ ಇಲ್ಲದಂತಾಗಿದೆ ಮತ್ತು ನನ್ನ ಮುಖವು ಒಣಗುತ್ತಿದೆ ಮತ್ತು ನನ್ನ ದೇಹವು ನಡುಗುತ್ತಿದೆ. ಪ್ರಿಯರೇ, ಅದೇ ರೀತಿ ಯುದ್ಧದ ರೂಪದಲ್ಲಿ ಪರೀಕ್ಷೆಯ ಸಮಯ ನಮ್ಮ ಜೀವನದಲ್ಲಿ ಬಂದಾಗ ನಾವು ಸಹ ಭಯಪಡುತ್ತೇವೆ ಮತ್ತು ಆ ಸಮಯದಲ್ಲಿ ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣನ ಮಾರ್ಗದರ್ಶನವು ನಿಮಗೆ ಬಹಳ ಸಹಾಯಕವಾಗುತ್ತದೆ. 30ನೇ ಶ್ಲೋಕ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತಿ ಇವ ಚ ಮೇ ಮನಃ. 30ನೇ ಶ್ಲೋಕವು ಅರ್ಜುನನು ತನ್ನ ನೋವನ್ನು ವ್ಯಕ್ತಪಡಿಸುವುದನ್ನು ತೋರಿಸುತ್ತದೆ. ಅರ್ಜುನನ ಗಾಂಡೀವ ಬಿಲ್ಲು ಕೈಯಿಂದ ಜಾರಿ ಬೀಳುತ್ತಿದೆ, ಅವನ ಚರ್ಮವು ಸುಡುತ್ತಿದೆ ಮತ್ತು ಅವನ ಮನಸ್ಸು ತೀವ್ರವಾಗಿ ತಳಮಳಿಸುತ್ತಿದೆ. ಆದ್ದರಿಂದ ತಾನು ನಿಲ್ಲಲು ಸಾಧ್ಯವಿಲ್ಲ ಎಂದು ಅವನಿಗೆ ಅನಿಸುತ್ತದೆ. ಅರ್ಜುನನ ನೋವು ಮತ್ತು ನಮ್ಮ ದ್ವಂದ್ವಗಳು ಸಹ ಒಂದೇ ರೀತಿಯವು. ಏಕೆಂದರೆ ನೀವು ಸಮಸ್ಯೆಗಳಿಂದ ಸುತ್ತುವರಿದಿರುವಾಗ ಅಥವಾ ಸವಾಲನ್ನು ಎದುರಿಸುವಾಗ, ಅದು ಪರೀಕ್ಷೆಯಾಗಲಿ, ವ್ಯವಹಾರವಾಗಲಿ ಅಥವಾ ಬೇರೇನಾದರೂ ಆಗಲಿ, ನಿಮಗೆ ಅರ್ಜುನನಂತೆಯೇ ಅನಿಸುತ್ತದೆ. 31ನೇ ಶ್ಲೋಕ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋಲನು ಪಶ್ಯಾಮಿ ಹತ್ವಾ ಸ್ವಜನಂ ಆಹವೆ. 31ನೇ ಶ್ಲೋಕವು ಜಗತ್ತಿನ ಮಹಾನ್ ಯೋಧನಾದ ಅರ್ಜುನನು ಯುದ್ಧಕ್ಕೆ ಮುಂಚೆಯೇ ಹತಾಶನಾಗಿದ್ದನು. ಅವನ ಬಾಯಿ ಒಣಗಿತ್ತು ಮತ್ತು ತಾನು ಸೋಲುತ್ತೇನೆ ಎಂದು ಅವನಿಗೆ ಅನಿಸಿತು. ಇಡೀ ವಿಶ್ವವೇ ಈಗ ನಾಶವಾಗುತ್ತದೆ ಎಂಬ ಭಾವನೆ ಅವನಲ್ಲಿತ್ತು. ಅವನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಇಂತಹ ಪರಿಸ್ಥಿತಿಯು ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಅಥವಾ ಸವಾಲಿನ ಸಮಯದಲ್ಲಿಯೂ ಉದ್ಭವಿಸುತ್ತದೆ ಮತ್ತು ಆ ಸಮಯದಲ್ಲಿ ಈ ಎಲ್ಲದರ ಮೂಲಕ ನಿಮಗೆ ದಾರಿ ತೋರಿಸಲು ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ನಿಮಗೆ ಅನಿಸುತ್ತದೆ. ಅದಕ್ಕಾಗಿಯೇ ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಓ ಮಾಧವ, ಈ ಯುದ್ಧದಲ್ಲಿ ನನ್ನದೇ ಜನರನ್ನು ಕೊಲ್ಲುವುದರಿಂದ ನಾನು ಏನು ಪಡೆಯುತ್ತೇನೆ? 32ನೇ ಶ್ಲೋಕ. ನ ಕಾಂಕ್ಷ್ಯ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನವ. ಅರ್ಜುನನು ಹೇಳುತ್ತಾನೆ, ಓ ಶ್ರೀಕೃಷ್ಣನೇ, ನನಗೆ ವಿಜಯ ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖವೂ ಬೇಕಿಲ್ಲ. ಇಂತಹ ರಾಜ್ಯದಿಂದ ನಮಗೆ ಏನು ಪ್ರಯೋಜನ? ಮತ್ತು ಇಂತಹ ಸುಖಭೋಗಗಳು ಮತ್ತು ಜೀವನವು ತರಬಹುದಾದ ಪ್ರಯೋಜನವಾದರೂ ಏನು? ಈ ಆಲೋಚನೆಯಿಂದ ಅರ್ಜುನನು ತೀವ್ರವಾಗಿ ಭಯಭೀತನಾಗಿದ್ದಾನೆ ಮತ್ತು ಗಾಬರಿಗೊಂಡಿದ್ದಾನೆ. ಅವನು ಎಲ್ಲವನ್ನೂ ತ್ಯಜಿಸಲು ಸಿದ್ಧನಾಗಿದ್ದಾನೆ, ಏಕೆಂದರೆ ಅವನು ಭೌತಿಕ ಪ್ರಪಂಚದಿಂದ ಏನನ್ನೂ ಬಯಸುತ್ತಿಲ್ಲ. ಅವನು ಎಷ್ಟು ಭಯಭೀತನಾಗಿದ್ದಾನೆ ಮತ್ತು ಗಾಬರಿಗೊಂಡಿದ್ದಾನೆ ಎಂದರೆ ಈ ಯುದ್ಧದಿಂದ ಹೇಗಾದರೂ ತಪ್ಪಿಸಿಕೊಂಡು ಎಲ್ಲಾ ಲೌಕಿಕ ಸುಖಗಳನ್ನು ತ್ಯಜಿಸಿ ಯಾವುದೇ ಬೆಲೆ ತೆತ್ತಾದರೂ ಈ ಯುದ್ಧವನ್ನು ತಪ್ಪಿಸಲು ಬಯಸುತ್ತಾನೆ. ಕೃಷ್ಣನ ಬೋಧನೆಗಳನ್ನು ನೀವು ಅವನಂತೆ ಅನುಸರಿಸಲು ನೀವು ಸಹ ಈ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳಲು ಶ್ರಮಿಸಬೇಕು. 33ನೇ ಶ್ಲೋಕ. ಯೇಷಾಂ ಅರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತೇಮಿಲ್ವ ಸ್ಥಿತಾ ಯುದ್ಧೇ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ. ಅರ್ಜುನನು ದ್ವಂದ್ವದಲ್ಲಿದ್ದಾನೆ. ನಾವು ಯಾರ ಸಲುವಾಗಿ ರಾಜ್ಯ, ಭೋಗ ಮತ್ತು ಇತರ ಸುಖಗಳನ್ನು ಬಯಸುತ್ತೇವೆಯೋ ಆ ನಮ್ಮ ಪ್ರೀತಿ ಪಾತ್ರರೇ ಇಂದು ಎಲ್ಲಾ ಸಂಪತ್ತು ಮತ್ತು ಜೀವದ ಭರವಸೆಯನ್ನು ತ್ಯಜಿಸಿ ಯುದ್ಧದಲ್ಲಿ ನಿಂತಿದ್ದಾರೆ. ನಮ್ಮ ಎಲ್ಲಾ ಕೆಲಸ, ನಮ್ಮ ಎಲ್ಲಾ ಲಾಭಗಳು, ನಮ್ಮ ಎಲ್ಲಾ ಸಂತೋಷ, ಶಾಂತಿ ಮತ್ತು ನಮ್ಮ ಎಲ್ಲಾ ಓಡಾಟವು ನಮ್ಮ ಪ್ರೀತಿ ಪಾತ್ರರಿಗಾಗಿ ಮಾತ್ರ. ಮತ್ತು ಈ ಯುದ್ಧ ಭೂಮಿಯಲ್ಲಿ ನಾವು ನಮ್ಮದೇ ಜನರನ್ನು ಕೊಲ್ಲಬೇಕಾಗುತ್ತದೆ. ಇನ್ನೊಂದೆಡೆ ನನ್ನನ್ನೇ ಕೊಲ್ಲಲು ನನ್ನದೇ ಜನರು ನಿಂತಿದ್ದಾರೆ. ಇದಕ್ಕಿಂತ ದೊಡ್ಡ ದ್ವಂದ್ವ ಇನ್ನೇನಿದೆ?
ಈ ಜಗತ್ತಿಗೆ ಉಳಿದಿರುವ ಮೌಲ್ಯವಾದರೂ ಏನು? ಹೀಗೆ ಹೇಳುತ್ತಾ ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಾನೆ. 34ನೇ ಶ್ಲೋಕ. ಆಚಾರ್ಯಾಃ ಪಿತರಃ ಪುತ್ರಃ ತಥೈವ ಚ ಪಿತಾಮಹಃ ಮಾತುಲಾಃ ಶ್ವಶುರಃ ಪೌತ್ರಃ ಶ್ಯಾಲಾಃ ಸಂಬಂಧಿನಸ್ತಥಾ. 35ನೇ ಶ್ಲೋಕ. ಏತಾನ್ನ ಹಂತುಂ ಇಚ್ಛಾಮಿ ಘ್ನತೋಲಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಯಿ ಕೃತೆ. ಅರ್ಜುನನು ಹೇಳುತ್ತಾನೆ, ಓ ಮಧುಸೂದನ, ಆಚಾರ್ಯರು, ತಂದೆ, ಮಗ ಮತ್ತು ಅದೇ ರೀತಿ ಅಜ್ಜ, ಮಾವ, ಮೊಮ್ಮಗ, ಭಾವ ಮತ್ತು ಇತರ ಎಲ್ಲಾ ಸಂಬಂಧಿಕರು ಅವರು ನನ್ನ ಮೇಲೆ ದಾಳಿ ಮಾಡಿದರೂ ಸಹ ನಾನು ಅವರನ್ನು ಕೊಲ್ಲಲು ಬಯಸುವುದಿಲ್ಲ. ನನಗೆ ತ್ರಿಲೋಕದ ರಾಜ್ಯ ದೊರೆತರೂ ಸಹ ನಾನು ಅವರನ್ನು ಕೊಲ್ಲಲು ಬಯಸುವುದಿಲ್ಲ. ಹಾಗಾದರೆ ಒಂದು ಚಿಕ್ಕ ಭೂಮಿಗಾಗಿ ನಾನು ಅವರನ್ನು ಏಕೆ ಕೊಲ್ಲಬೇಕು? 36ನೇ ಶ್ಲೋಕ. ನಿಹತ್ಯ ಧಾರ್ತರಾಷ್ಟ್ರಾನ್ ನಃ ಕಾ ಪ್ರೀತಿಃ ಸ್ಯಾತ್ ಜನಾರ್ದನ ಪಾಪಮೇವ ಆಶ್ರಯೇತ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ಅರ್ಜುನನು ಮತ್ತಷ್ಟು ಹೇಳುತ್ತಾನೆ, ಓ ಜನಾರ್ದನ, ಈ ಧೃತರಾಷ್ಟ್ರನ ಸಂಬಂಧಿಕರನ್ನು ಕೊಲ್ಲುವುದರಿಂದ ನಮಗೆ ಏನು ಸಂತೋಷ ಸಿಗುತ್ತದೆ? ಈ ಭಯೋತ್ಪಾದಕರನ್ನು ಕೊಲ್ಲುವುದರಿಂದ ಕೇವಲ ಪಾಪ ಮಾತ್ರ ಪ್ರಾಪ್ತವಾಗುತ್ತದೆ. ಭಯೋತ್ಪಾದಕ ಎಂದರೆ ಬೆಂಕಿ ಹಚ್ಚುವವನು ಅಥವಾ ವಿಷ ಕೊಡುವವನು ಅಥವಾ ಭೂಮಿಯನ್ನು ಕಸಿದುಕೊಳ್ಳಲು ಬಿಡುವವನು ಅಥವಾ ಸಂಪತ್ತನ್ನು ಕಸಿದುಕೊಳ್ಳುವವನು ಎಂದರ್ಥ. ಅರ್ಜುನನು ಮತ್ತಷ್ಟು ಹೇಳುತ್ತಾನೆ, ಶತ್ರುಗಳ ಕಡೆಯಲ್ಲಿರುವ ಭಯೋತ್ಪಾದಕರು ಕೆಟ್ಟವರಾಗಿದ್ದರೂ ಅವರು ನಮ್ಮದೇ ಜನರು. ನಮ್ಮದೇ ಜನರನ್ನು ಕೊಲ್ಲುವುದರಿಂದ ಮತ್ತು ನಮ್ಮದೇ ಜನರಿಗೆ ನೋವುಂಟು ಮಾಡುವುದರಿಂದ ಕೇವಲ ಪಾಪ ಮಾತ್ರ ಗಳಿಕೆಯಾಗುತ್ತದೆ. ಭಕ್ತರೇ, ಈ ಯುದ್ಧಕ್ಕೆ ಕಾರಣ ಕೌರವರ ದುರಾಸೆಯಾಗಿತ್ತು. ಇದರಿಂದ ಸಹೋದರರು ಒಬ್ಬರನ್ನೊಬ್ಬರು ಎದುರಿಸಲು ನಿಂತರು. ದುರಾಸೆಯು ಯಾವಾಗಲೂ ಕೆಟ್ಟ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಅಂತಿಮವಾಗಿ ಕೌರವರು ಸೋತರು. ಆದ್ದರಿಂದ ನಾವು ಎಂದಿಗೂ ದುರಾಸೆ ಪಡಬಾರದು. 37ನೇ ಶ್ಲೋಕ. ತಸ್ಮಾನ್ ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಅರ್ಜುನನು ಕೇಳುತ್ತಾನೆ, ಓ ಮಾಧವ, ನಮ್ಮದೇ ಸಹೋದರರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲಲು ನಾವು ಯೋಗ್ಯರಲ್ಲ. ಏಕೆಂದರೆ ನಮ್ಮದೇ ಕುಟುಂಬವನ್ನು ಕೊಂದ ನಂತರ ನಾವು ಹೇಗೆ ಸಂತೋಷವಾಗಿರಲು ಸಾಧ್ಯ? ಮಹಾಭಾರತವನ್ನು ಧರ್ಮಯುದ್ಧ ಎಂದು ಹೆಸರಿಸಲಾಗಿದೆ, ಏಕೆಂದರೆ ಇಲ್ಲಿ ನಮ್ಮದೇ ಜನರ ನಡುವೆ ಯುದ್ಧ ನಡೆಯಿತು. ಪ್ರಿಯರೇ, ನೀವು ದುರಾಸೆಯಿಂದಾಗಿ ವಿವಾದದಲ್ಲಿ ಸಿಲುಕಿದಾಗ ಅರ್ಜುನನಂತೆ ತಂಪಾದ ಮನಸ್ಸಿನಿಂದ ಆ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಮತ್ತು ಜಗತ್ತಿನ ಅತಿದೊಡ್ಡ ಹೋರಾಟದ ನಂತರವೂ ಯಾರು ಏನನ್ನು ಪಡೆದರು ಎಂಬುದನ್ನು ನೋಡಿ. 38ನೇ ಮತ್ತು 39ನೇ ಶ್ಲೋಕಗಳು. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಧಿರ್ಜನಾರ್ದನ. ಈ 2 ಶ್ಲೋಕಗಳಲ್ಲಿ ಅರ್ಜುನನು ತನ್ನ ಮನಸ್ಸಿನ ದ್ವಂದ್ವವನ್ನು ವಿವರಿಸಿದನು. ಅರ್ಜುನನು ಹೇಳುತ್ತಾನೆ, ಓ ಮಾಧವ, ನಿಮ್ಮ ಶತ್ರು ಯಾವುದೇ ಕೆಟ್ಟತನಕ್ಕೆ ಯಾವುದೇ ಮಟ್ಟಕ್ಕೆ ಹೋಗಲು ಸಿದ್ಧನಾಗಿರುತ್ತಾನೆ. ದುರಾಸೆಯಿಂದ ಭ್ರಷ್ಟನಾದ ದುರ್ಯೋಧನನು ನಮ್ಮನ್ನು ಕೊಲ್ಲುವ ಮೂಲಕ ತನ್ನ ಕುಲವನ್ನು ನಾಶ ಮಾಡಿದರೆ ಅಥವಾ ಅವನು ತನ್ನ ಸ್ನೇಹಿತರ ಕಡೆಗೆ ದ್ವೇಷವನ್ನು ಹೊಂದಿದ್ದರೆ ಅವನು ಮಾಡುವ ಪಾಪಗಳ ಬಗ್ಗೆ ಅವನು ಅಜ್ಞಾನಿಯಾಗಿರುತ್ತಾನೆ. ಆದರೆ ಈ ದೋಷ ಮತ್ತು ಪಾಪದ ಬಗ್ಗೆ ತಿಳಿದಿರುವ ನಾವು ಈ ಯುದ್ಧವನ್ನು ತ್ಯಜಿಸಬಾರದೆ? ಅರ್ಜುನನ ಮಾತುಗಳು ಆಳವಾದ ದ್ವಂದ್ವವನ್ನು ಬಹಿರಂಗಪಡಿಸುತ್ತವೆ. ಯುದ್ಧದಲ್ಲಿ ತನ್ನ ಶತ್ರುಗಳನ್ನು ಕೊಲ್ಲುವುದರಿಂದ ತಾನು ಪಾಪದಿಂದ ರಕ್ಷಿಸಿಕೊಳ್ಳಬಹುದೇ ಎಂದು ಅವನು ಆಶ್ಚರ್ಯಪಡುತ್ತಾನೆ. ಆದರೆ ಅದೇ ಸಮಯದಲ್ಲಿ ತಾನು ಮತ್ತು ತನ್ನ ಕುಟುಂಬಕ್ಕೆ ಸಂಕಟವನ್ನು ಉಂಟುಮಾಡುತ್ತಿದ್ದೇನೆ. ಈ ದೂರು ಒಬ್ಬ ಸಾಮಾನ್ಯ ಮನುಷ್ಯನ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ಯಾರು ಜೀವನದಲ್ಲಿ ಏಕಾಂಗಿಯಾಗಿ ಬದುಕುವ ಮೂಲಕ ತಪ್ಪು ಮಾಡುವುದನ್ನು ತಪ್ಪಿಸಲು ಶ್ರಮಿಸುತ್ತಾರೋ ಅದು ಅವನ ಅಸಡ್ಡೆ ಮತ್ತು ಪ್ರಶ್ನಿಸುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸವಾಲಿನ ಪರಿಸ್ಥಿತಿಯು ನಿಮಗೆ ಕಲಿಸುವುದೇನೆಂದರೆ, ಕೆಲವೊಮ್ಮೆ ನೀವು ಸರಿ ಮತ್ತು ತಪ್ಪುಗಳ ನಡುವಿನ ಸವಾಲುಗಳನ್ನು ಎದುರಿಸುತ್ತೀರಿ ಮತ್ತು ನಿಮ್ಮ ನೈತಿಕ ಮೌಲ್ಯಗಳೊಂದಿಗೆ ಸರಿಯಾದ ಮಾರ್ಗವನ್ನು ನೀವು ಅನುಸರಿಸಬೇಕು. ಇದು ನಿಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಆಳವಾದ ಪ್ರತಿಬಿಂಬದ ಅಗತ್ಯವನ್ನು ಪ್ರದರ್ಶಿಸುತ್ತದೆ ಮತ್ತು ಸರಿ ಮತ್ತು ತಪ್ಪುಗಳ ಸವಾಲುಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು. 40ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಲಭಿಭವತಿ ಉತ. ಯಾವಾಗ ಒಂದು ಕುಲವು ನಾಶವಾಗುತ್ತದೆಯೋ ಆಗ ಶಾಶ್ವತವಾಗಿ ಸ್ಥಾಪಿತವಾದ ಕುಟುಂಬ ಧರ್ಮವು ನಾಶವಾಗುತ್ತದೆ. ಒಂದು ಕುಲದ ನಾಶವು ಎಲ್ಲದರ ಅಂತ್ಯವನ್ನು ಸೂಚಿಸುತ್ತದೆ. ಅರ್ಜುನನ ಸಂದೇಶವೇನೆಂದರೆ, ಕುಟುಂಬವು ಸಮಾಜದ ಮೂಲಭೂತ ಘಟಕವಾಗಿದೆ. ಒಂದು ಕುಟುಂಬವು ನಾಶವಾದರೆ ಕುಲವು ನಾಶವಾಗುತ್ತದೆ ಮತ್ತು ಅದರೊಂದಿಗೆ ಧರ್ಮ, ಆದರ್ಶಗಳು ಮತ್ತು ಸದ್ಗುಣಗಳು ನಾಶವಾಗುತ್ತವೆ. ಇದು ಸಮಾಜದಲ್ಲಿ ಪಾಪ ಮತ್ತು ಭಿನ್ನಾಭಿಪ್ರಾಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಇದು ಒಂದು ಪ್ರಮುಖ ಸಂದೇಶ. ನಿಮ್ಮ ಕುಟುಂಬವು ನಿಮ್ಮ ಮೂಲಭೂತ ಕರ್ತವ್ಯವಾಗಿದೆ ಮತ್ತು ನೀವು ಅದನ್ನು ರಕ್ಷಿಸಬೇಕು. ನಿಮ್ಮ ಕುಟುಂಬ ನಾಶವಾದರೆ ಸಮಾಜದಲ್ಲಿನ ಸಾಮಾಜಿಕ ರಚನೆ ಮತ್ತು ಧರ್ಮವು ಕಷ್ಟಗಳನ್ನು ಎದುರಿಸಬಹುದು. ಇದಲ್ಲದೆ ನಿಮ್ಮ ಕುಟುಂಬಗಳು ಮತ್ತು ಸಮಾಜದಲ್ಲಿ ಸಮೃದ್ಧಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು
ನಿಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಕರ್ತವ್ಯಗಳನ್ನು ಪೂರೈಸಲು ಇದು ನಿಮಗೆ ನೆನಪಿಸುತ್ತದೆ. 41ನೇ ಶ್ಲೋಕ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಮಹಿಳೆಯರು ಸಮಾಜದ ಪ್ರಗತಿ ಮತ್ತು ಸಮೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡುತ್ತಾರೆ ಎಂಬುದನ್ನು ಇದು ಸೂಚಿಸುತ್ತದೆ. ಕುಟುಂಬಗಳ ಅಭಿವೃದ್ಧಿ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವು ನಿರ್ಣಾಯಕವಾಗಿದೆ. ಮನೆಗಳ ನಿರ್ಮಾಣದಿಂದ ಹಿಡಿದು ಸಮಾಜದ ಅಭಿವೃದ್ಧಿಯವರೆಗೆ ಅವರ ಕೊಡುಗೆ ಮುಖ್ಯವಾಗಿದೆ. ಅರ್ಜುನನು ಹೇಳುತ್ತಿದ್ದಾನೆ, ಮಹಿಳೆಯರು ಭ್ರಷ್ಟರಾದರೆ ಅದು ಸಮಾಜದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತದೆ. ಮಹಿಳೆಯರು ಸಮಾಜದ ಆತ್ಮ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ಅವರ ಬೆಂಬಲವಿಲ್ಲದೆ ಸಾಮಾಜಿಕ ಪ್ರಗತಿ ಅಸಾಧ್ಯ. ಮಹಿಳೆಯರನ್ನು ಬೆಂಬಲಿಸಲು ಮತ್ತು ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು, ವರ್ಣಸಂಕರ ಮತ್ತು ಸಾಮಾಜಿಕ ಬಿಕ್ಕಟ್ಟುಗಳನ್ನು ತಡೆಯಲು ಕಾಲಕಾಲಕ್ಕೆ ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 42ನೇ ಶ್ಲೋಕ. ಸಂಕರೋ ನರಕಾಯೇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ವರ್ಣ ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸದ ಸ್ಥಳದಲ್ಲಿ ಮತ್ತು ತಪ್ಪಾದ ಜಾತಿಗಳ ಸಂಯೋಗದಿಂದ ಮಕ್ಕಳು ಜನಿಸಿದಾಗ ಎಲ್ಲವೂ ನಾಶವಾಗುತ್ತದೆ. ಆದ್ದರಿಂದ ಸಮಾಜದ ನಿಯಮಗಳನ್ನು ಸಾವಿರಾರು ವರ್ಷಗಳ ಅವಲೋಕನದ ನಂತರ ಉತ್ತಮ ಆಲೋಚನೆ ಮತ್ತು ತಿಳುವಳಿಕೆಯೊಂದಿಗೆ ರೂಪಿಸಲಾಗಿದೆ. ಪ್ರಿಯರೇ, ಸಾವಿರಾರು ವರ್ಷಗಳಿಂದ ಜಾರಿಯಲ್ಲಿರುವ ನಿಯಮಗಳು ಮತ್ತು ವಿಚಾರಗಳನ್ನು ಸರಿಯಾದ ಪರಿಗಣನೆಯಿಲ್ಲದೆ ಮುರಿಯಬಾರದು. ಅರ್ಜುನನು ಹೀಗೆ ಹೇಳುತ್ತಾನೆ, ಓ ಕೃಷ್ಣ, ವರ್ಣ ಮಿಶ್ರಣವು ಕುಲಗಳ ನಾಶಕ್ಕೆ ಮಾತ್ರ ಕಾರಣವಾಗುತ್ತದೆ ಮತ್ತು ಶ್ರಾದ್ದ ಹಾಗೂ ತರ್ಪಣವಿಲ್ಲದೆ ಅವರ ಪೂರ್ವಜರು ಸಹ ವಿನಾಶಕ್ಕೆ ಒಳಗಾಗುತ್ತಾರೆ. 43ನೇ ಶ್ಲೋಕ. ದೋಷೈರ್ ಏತಿಹ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಅರ್ಜುನನು ವರ್ಣ ಮಿಶ್ರಣದ ಪರಿಣಾಮದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾನೆ. ವರ್ಣ ಮಿಶ್ರಣವು ಒಬ್ಬರ ಧರ್ಮ ಮತ್ತು ಜಾತಿ ಧರ್ಮವನ್ನು ನಾಶಪಡಿಸುತ್ತದೆ. ಇದು ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ವ್ಯಕ್ತಿಗಳು ತಮ್ಮ ಧರ್ಮದ ನಿಯಮಗಳು ಮತ್ತು ಕರ್ತವ್ಯಗಳನ್ನು ಅನುಸರಿಸದಿದ್ದಾಗ ಸಮಾಜದಲ್ಲಿ ಅಸಮಾನತೆ ಮತ್ತು ಅರಾಜಕತೆ ಉಂಟಾಗುತ್ತದೆ. ಸಾಮಾಜಿಕ ಸಹಕಾರ ಮತ್ತು ರಚನೆಯನ್ನು ಕಾಪಾಡಿಕೊಳ್ಳಲು ಸಾಮಾಜಿಕ ನಿಯಮಗಳು ಮತ್ತು ಮಾನವ ಮೌಲ್ಯಗಳಿಗೆ ಅಂಟಿಕೊಳ್ಳುವುದು ನಿರ್ಣಾಯಕ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಸಮಾಜಕ್ಕೆ ನಿಯಮಗಳು, ಕಾನೂನುಗಳು ಮತ್ತು ಜೀವನ ರಚನೆಗಳು ಬೇಕಾಗುತ್ತವೆ. ಆಗ ಮಾತ್ರ ಅದು ಸದ್ಗುಣದಿಂದ ಮತ್ತು ಸಮಾನವಾಗಿ ಒಟ್ಟಿಗೆ ಬದುಕಲು ಸಾಧ್ಯ. 44ನೇ ಶ್ಲೋಕ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಅರ್ಜುನನು ಹೇಳುತ್ತಾನೆ, ಓ ಜನಾರ್ದನ, ಯಾರ ಇಡೀ ಧರ್ಮವು ನಾಶವಾಗಿದೆಯೋ ಅಂತಹ ಜನರು ಶಾಶ್ವತವಾಗಿ ನರಕದಲ್ಲಿ ವಾಸಿಸುತ್ತಾರೆ. ಮಹಾಭಾರತದ ಕಾಲದಲ್ಲಿಯೂ ಸಹ ಯಾರಾದರೂ ತಮ್ಮ ಕುಲವನ್ನು ನಾಶ ಮಾಡಿದರೆ ಅವರು ಶಾಶ್ವತವಾಗಿ ನರಕದಲ್ಲಿ ಇರುತ್ತಾರೆ ಎಂದು ಹೇಳಲಾಗುತ್ತಿತ್ತು. ಕುಲವನ್ನು ರಕ್ಷಿಸುವುದು, ಅದರ ಗೌರವವನ್ನು ಕಾಪಾಡುವುದು ಮತ್ತು ಅದರ ಹೆಸರನ್ನು ಪ್ರಸಿದ್ಧಗೊಳಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿತ್ತು. ಜನರು ಧರ್ಮವನ್ನು ಗೌರವಿಸದಿದ್ದರೆ ಅಂತಹ ಜನರು ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಎಂದು ನಾವು ಆಗಾಗ್ಗೆ ಕೇಳುತ್ತೇವೆ. ಇಂದಿನ ಕಲಿಯುಗದಲ್ಲಿಯೂ ಅದೇ ವಿಷಯ ನಡೆಯುತ್ತದೆ. 45ನೇ ಶ್ಲೋಕ. ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಂ ಉದ್ಯತಾಃ. ಅರ್ಜುನನು ತನ್ನ ಸ್ವಜನರ ವಿರುದ್ಧ ಹೋರಾಡುವುದರ ಪರಿಣಾಮಗಳನ್ನು ಮತ್ತು ಇದು ತನ್ನ ಬುದ್ಧಿವಂತಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಅರ್ಜುನನು ತನ್ನ ಬುದ್ಧಿವಂತಿಕೆಯ ಹೊರತಾಗಿಯೂ ತನ್ನ ಸ್ವಜನರನ್ನು ಕೊಲ್ಲುವ ಘೋರ ಪಾಪವನ್ನು ಮಾಡಲು ತಾನು ಸಿದ್ಧನಾಗಿದ್ದೇನೆ ಎಂದು ತನ್ನನ್ನೇ ದೂಷಿಸುತ್ತಾನೆ. ಮೂರ್ಖರ ಪಾಪಗಳನ್ನು ಕ್ಷಮಿಸಬಹುದು ಎಂದು ಅರ್ಜುನನು ನಂಬುತ್ತಾನೆ. ಆದರೆ ಬುದ್ಧಿವಂತರಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಡಲಾಗುತ್ತದೆ ಮತ್ತು ಅವರು ಪಾಪಗಳನ್ನು ಮಾಡಿದರೆ ಕ್ಷಮೆ ಸಾಧ್ಯವೇ? 46ನೇ ಶ್ಲೋಕ. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ನೀವು ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯೋಚಿಸಿ. ಯಾರ ತೊಡೆಯಲ್ಲಿ ನೀವು ನಿಮ್ಮ ಬಾಲ್ಯವನ್ನು ಕಳೆದಿದ್ದೀರೋ ಅವರು ನಿಮ್ಮಕ್ಕಿಂತ ಹಿರಿಯರಾಗಿರಲಿ ಅಥವಾ ಕಿರಿಯರಾಗಿರಲಿ ಅವರನ್ನು ನೀವು ಕೊಲ್ಲಲು ಸಾಧ್ಯವೇ? ಬದಲಿಗೆ ಅವರು ನಿಮ್ಮನ್ನು ಕೊಲ್ಲಲಿ ಎಂದು ನೀವು ಬಯಸುತ್ತೀರಿ. ಅರ್ಜುನನು ಹೇಳುವುದು ಇದನ್ನೇ. ಆಯುಧಗಳನ್ನು ಹಿಡಿದಿರುವ ಧೃತರಾಷ್ಟ್ರನ ಪುತ್ರರು ನನ್ನನ್ನು ಯುದ್ಧಭೂಮಿಯಲ್ಲಿ ಕೊಂದರೆ ಅವರ ಕೈಯಲ್ಲಿ ನಿಶ್ಶಸ್ತ್ರನಾಗಿ ಸಾಯುವುದು ನನಗೆ ಉತ್ತಮ. ಆದರೆ ನಾನು ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ. 47ನೇ ಶ್ಲೋಕ. ಸಂಜಯ ಉವಾಚ ಏವಂ ಉಕ್ತ್ವಾ ಅರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನ ಮಾನಸಃ. ಇಲ್ಲಿ ಸಂಜಯನು ಹೇಳುತ್ತಾನೆ, ಓ ಧೃತರಾಷ್ಟ್ರ, ಅರ್ಜುನನು ಯುದ್ಧಭೂಮಿಯಲ್ಲಿ ದುಃಖದಿಂದ ಭಯಭೀತನಾಗಿ ತನ್ನ ಬಿಲ್ಲು ಮತ್ತು ಬಾಣವನ್ನು ತ್ಯಜಿಸಿ ರಥದ ಹಿಂಭಾಗದಲ್ಲಿ ಹೋಗಿ ಕುಳಿತುಕೊಂಡನು. ಅವನ ಮುಖದಲ್ಲಿ ದುಃಖ ಮತ್ತು ಸಂಕಟವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಓ ಪ್ರಿಯ ಭಕ್ತರೇ, ನಿಮ್ಮ ಜೀವನ ಪಯಣದಲ್ಲಿ ಈ ದಿವ್ಯ ಜ್ಞಾನದ ಸಾರವನ್ನು ನಿಮ್ಮ ಹೃದಯದಲ್ಲಿ ಇರಿಸಿಕೊಂಡಿದ್ದರೆ ದಯವಿಟ್ಟು ಜೈ ಶ್ರೀ ರಾಧಾಕೃಷ್ಣ ಎಂದು ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ. ನಿಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗುವ ನಮ್ಮ ಗೀತಾಸಾರ ಚಾನೆಲ್ಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಇಷ್ಟಪಟ್ಟು ದಿವ್ಯ ಜ್ಞಾನ ಎಲ್ಲರಿಗೂ ತಲುಪುವಂತೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಆಲ್ಗೆ ಹೊಂದಿಸಿ. ನಿಮ್ಮ ಜೀವನ ಪಯಣದಲ್ಲಿ ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ.
ದಿವ್ಯ ಜ್ಞಾನದತ್ತ ನಿಮ್ಮ ಪಯಣ ಶುಭವಾಗಿರಲಿ. ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಅರ್ಜುನನು ಅನುಭವಿಸಿದ ಈ ವಿಷಾದ ಯೋಗವು ನಿಮ್ಮ ಜೀವನದ ಅತಿ ಮುಖ್ಯವಾದ ಪರೀಕ್ಷೆಯ ಹಾಲ್ ಇದ್ದಂತೆ. ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಇರುತ್ತದೆ, ಉತ್ತರಗಳು ನಿಮಗೆ ತಿಳಿದಿರುತ್ತವೆ. ಆದರೆ ಪರೀಕ್ಷೆಯ ಮೇಲ್ವಿಚಾರಕರು ಮತ್ತು ನಿಮ್ಮ ಸಹಪಾಠಿಗಳು ಎಲ್ಲರೂ ನಿಮ್ಮ ಕುಟುಂಬದ ಸದಸ್ಯರಾಗಿರುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಜ್ಞಾನ ಮತ್ತು ಕರ್ತವ್ಯವನ್ನು ಮೀರಿ ಭಾವನಾತ್ಮಕ ಬಂಧಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಈ ದ್ವಂದ್ವವೇ ಅರ್ಜುನನ ವಿಷಾದ, ಮತ್ತು ನಾವು ನೀಡುವ ಗೀತಾಜ್ಞಾನವೇ ಆ ಸಂಕಷ್ಟದಿಂದ ಹೊರಬರುವ ಮಾರ್ಗ.